ಈ ಕೋಲ ಮಾಡುವಾಗ ಕೊರಗ ತನಿಯ ಕೋಲ ಆಗ್ತಾ ಇದ್ದಿತ್ತು. ಕೊರಗಜ್ಜನ ಕೋಲ ಶುರುವಾದ ತೀರಾ ಆದ್ರೆ ಈ ಹೆಸರಿನಲ್ಲಿ ಕೋಲ ಶುರುವಾದ ಇದೀರ ಇತ್ತೀಚೆಗೆ ಈ ಬದಲಾವಣೆಯ ಕಾರಣ ನಿಮ್ಮ ಸಂಶೋಧನೆಯಲ್ಲಿ ಏನಾದರೂ ಕಾಣಿಸ್ಲ? ಇಲ್ಲ, ಕೊರಗಜ್ಜೆ ಅಂತ ಬಹಳ ಹಿಂದೆ ಇತ್ತು ಸರ್. ತನಿ ಅಂದ್ರೆ ಏನ್ ಗೊತ್ತಾ, ಕೊರಗ ತನಿಯ ಕೋಲ ಅಂತಂದ್ರೆ ನಾನು ಹೋಗಿದ್ದೀನಿ, ನಾನು ನೋಡಿದ್ದೀನಿ. ನಾನು ಇದೇ ಪ್ರದೇಶದಲ್ಲಿ ಇದ್ದವನಾದ್ದರಿಂದ ತುಳುನಾಡಿನ ಭಾಗಿದ್ದ ಮತ್ತು ಆಗಿರುವ ಕಾಸರಗೋಡಿನ ಮೊದಲೆಲ್ಲ ಆಗ್ತಾ ಇದ್ದು ಕೊರಗ ತನಿಯ ಕೋಲ ಮೊದಲಾಗ್ತಾ ಇತ್ತು. ಈ ಕೊರಗಜ್ಜನ ಕೋಲ ಅಂತ ತೀರಾ ಇತ್ತೀಚೆಯಿಂದ ಅದು ಬಹಳ ಪಾಪ್ಯುಲರ್ ಆಗ್ತಾ ಇರುವಂಥದ್ದು ಅಂತ ನನಗೆ ಅನಿಸ್ತಾ. ಈಗ ನಮ್ಮಲ್ಲಿ ಒಂದು GSB ಕಮ್ಯುನಿಟಿ ಇದೆಯಲ್ಲ, ಗೊತ್ತಲ್ಲ, ಅವರು ಗುಳಿಗಜ್ಜನ ಕೋಲ ಅಂತ ಹೇಳ್ತಾರೆ. ಆ ಅಜ್ಜ ಅನ್ನುವಂಥದ್ದು ರೆಸ್ಪೆಕ್ಟ್, ನಾಟ್ ವಯೋ ಇದು ಒಂದು. ಆಮೇಲೆ ತನಿ ಅನ್ನುವಂಥದ್ದು ಆ ಹುಡುಗನ ಹೆಸರು. ನಾನು ಹೇಳ್ತಾ ಇದ್ರು ಈಗ ಕೊರಗಜ್ಜನ ಕೋಲ ಮಾಡುವಲ್ಲಿ ಎಲ್ಲೂ ಕೊರಗತನೆಯ ಕೋಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಕೊರಗಜ್ಜನ ಕೋಲನು ಹಾಗೆ ಪಾಪ್ಯುಲರ್ ಆಗ್ತಾ ಇರುವಂಥದ್ದು. ನಾನು ಹೇಳ್ತಾರೆ, ನಾನು ಶಾಲೆಗೆ ಹೋಗ್ತಾ ಇದ್ದ ದಿನಗಳಲ್ಲಿ ಕೊರಗತನೆಯ ಕೋಲ ಅಂತ ಹೋಗ್ತಾ ಇದ್ದೆ. ಈಗ ಅದು ಕೊರಗಜ್ಜನ ಕೋಲ ಆಗಿದೆ. ಅದನ್ನು ನಿಮ್ಗೇನಾದ್ರೂ ಆ ವ್ಯತ್ಯಾಸ ಆಗಿದ್ದ ಕಾರಣ ಹಿನ್ನೆಲೆ ಏನಾದ್ರು ಗೊತ್ತಾಗಿ ಹೇಳ್ತಾರೆ? ಅಲ್ಲ, ಇವತ್ತು ಕೂಡ ಒಂದು ನಿಮಿಷ, ಇವತ್ತು ಕೂಡ ಕೊರಗ ತನಿಯ ಅಂತ ಕೊರಗ ಕಮ್ಯುನಿಟಿ ಅವರು ಕೋಲ ಮಾಡೋದಿಲ್ಲ, ಅವರು ಅಗಿರು ಸೇವೆ ಮಾತ್ರ ಮಾಡ್ತಾರೆ. ಅವರು ಹೇಳೋದು ಕೊರಗಜ್ಜನಿಗೆ ಕೋಲ ಇಲ್ಲ ಅಂತ ಅವರ ಒಂದು ಪ್ರತಿಪಾದನೆ. ಅವರು ಹೇಳೋದು ಕೊರಗ ತನಿಯನ ಅಗಿರು ಸೇವೆ ಅಂತ ಹೇಳ್ತಾರೆ. ಇವತ್ತು ಕೂಡ ಅವರು ಕೊರಗಜ್ಜ ಅಂತ ಪದ ಯೂಸ್ ಮಾಡೋದಿಲ್ಲ. ಆದರೆ ನಾನು ನನ್ನ ಈ ಅಭ್ಯಾಸ ಟೈಮಲ್ಲಿ, ಸ್ಟಡಿ ಟೈಮಲ್ಲಿ ಏನು ಕಂಡುಕೊಂಡೆ ಅಂದರೆ, ಈ ಕಾಲೆಕೋಲ ಆಗ್ತದಲ್ಲ, ನಿಮ್ಮ ಕಾಲೆಕೋಲ ಬಗ್ಗೆ ಗೊತ್ತಲ್ವಾ? ಬಹುಶಃ ಬೈರಕ್ಕೆ ತನಿಯ ಆತ್ಮ ಬಿಟ್ಟಿದ್ದಾನೆ, ಯಾವುದೋ ರೀತಿಯಲ್ಲಿ ಮಾಯ ಆಗಿದ್ದಾನೆ, ಮತ್ತೊಂದು ಏನೋ ಆಗಿರುವಾಗ ಒಬ್ಬ ತಾಯಿಯಾಗಿ ಸುಮ್ಮನೆ ಕೊಡೋಕ್ಕೆ ಸಾಧ್ಯ ಇಲ್ಲ ತಾನೆ. ಆ ತಾಯಿಯಾಗಿ ಅವಳ ದೇಹವನ್ನು ತಗೊಂಡೋಗಿ ಅದಕ್ಕೆ ಮಾಡುವಂಥ ಕ್ರಿಯಾಕರ್ಮ ಮಾಡಲಿಕ್ಕೆ ಹುಡ್ಕೊಂಡು ಹೋಗೋದು ಸಹಜ ತಾನೆ. ಯಾವುದೇ ತಾಯಿ ಮಗ ಎಲ್ಲೋ ಸತ್ತಂದ್ರೆ ಮಗ ಸತ್ತ ಅಷ್ಟೇ ಮಾಡೋಲ್ಲ. ಖಂಡಿತ ಒಂದು ತಾಯಿ ಕರಳು ಅದನ್ನು ದೇಹವನ್ನು ಹುಡ್ಕೊಂಡು ಹೋಗ್ತದೆ. ಅದು ಈ ಪಾತ್ರ ಇಲ್ಲಿ ಸಿನಿಮಾದಲ್ಲಿ ಬೈರಕ್ಕೆ ಮಾಡಿದ್ದಾರೆ. ಓಕೆ, ನಮ್ಮ ಭಾಗದ ದೈವಗಳನ್ನು, ನಮ್ಮ ದ್ರಾವಿಡರ ದೈವಗಳನ್ನು ಯಾಕೆ ನಾನು ಈಶ್ವರನ ಬಗ್ಗೆ ಸಿನಿಮಾ ಮಾಡ್ತಾರೆ, ದುರ್ಗಾಮಾತೆ ಬಗ್ಗೆ ಸಿನಿಮಾ ಮಾಡ್ತಾರೆ, ರಾಮಕೃಷ್ಣನ ಬಗ್ಗೆ ಸಿನಿಮಾ ಮಾಡ್ತಾರೆ, ನಮ್ಮ ದ್ರಾವಿಡರ ಕಲ್ಚರ್, ದ್ರಾವಿಡರ ದೈವಗಳನ್ನು ಯಾಕೆ ಹೊರಗೆ ತೋರಿಸಬಾರ್ದು ಅನ್ನುವಂಥದ್ದು ನನ್ನ ನನ್ನ ಮನಸ್ಸಲ್ಲಿ ಹುಟ್ಟಿಕೊಂಡಂಥ ಪ್ರಶ್ನೆ. ನಾನು ದೇವರಿಗೆ ಪ್ರಚಾರ ಎಲ್ಲ ಕಡೆ ಆಗ್ತದೆ, ನನ್ನ ದೈವಕ್ಕೂ ನಾನು ಸಿನಿಮಾದ ಮೂಲಕ ಅದನ್ನು ಜೀವಂತಗೊಳಿಸುವಂಥ ನಾನು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ನಮಗೆ ಆದ ಸವಾಲು, ನಮಗೆ ಅಷ್ಟು ತೊಂದರೆ, ನಮಗೆ ಬಂದಂಥ ಕಷ್ಟ, ನನ್ನ ಪ್ರೊಡ್ಯೂಸರ್ ಅನುಭವಿಸಿದಂಥ ಫೈನಾನ್ಷಿಯಲ್ ಲಾಸ್ ಬಹುಶಃ ಕಾಂತಾರದವರಿಗೆ ಆಗಿಲ್ಲ ಅಂತ ಅನ್ಸುತ್ತೆ. ಅವರನ್ನು ಕಂಪೇರ್ ಮಾಡಿದರೆ ಮೇ ಬಿ ನಮ್ಮದು the loss what we incurred maybe 5 to 6 times than Kantara. ಬಟ್ ಆದರೂ ಪ್ರೊಡ್ಯೂಸರ್ ಹಿಂದೇಟ್ ಹಾಕಿಲ್ಲ ನೋಡಿ. ಅಷ್ಟು ಕಷ್ಟಪಟ್ಟು ಇವತ್ತು ಝೀಗಂತ ಕಂಪನಿ ನಮ್ಮ ಆಡಿಯೋ ತಗೊಂಡು ಸರ್, ಇನ್ನು ದೈವದ ಇನ್ನು ನಮ್ಗೆ ಇನ್ನೇನು ಸಪೋರ್ಟ್ ಅಂತ ಹೇಳ್ಬೋದು. ನಾನು ಹೇಳಿದೆ, ಪ್ರೊಡ್ಯೂಸರ್ ಹೇಳಿದ್ರು, ಇದನ್ನು ಹೆಂಗೆ ದೊಡ್ಡ ಸ್ಟಾರ್ ಇಲ್ಲ ನಮ್ಮ ಹತ್ರ. ನಾನು ಹಾಗೆ ಹೇಳಿದೆ ಆ ಥರ. ನಾನು ಹೇಳಿದೆ, ಸರ್ ನಮ್ಮ ಹತ್ರ ಒಂದು ಸೂಪರ್ ಸ್ಟಾರ್ ಇದ್ದಾರೆ, ದಟ್ ಇಸ್ ಕೊರಗಜ್ಜ. ಅದು ಜಿ ಮ್ಯೂಸಿಕ್ ತಗೊಳ್ಳೋ ಮೂಲಕ ಅದು ಅಲ್ಲ, ದೇವರ ಸಾಕ್ಷಾತ್ಕಾರ, ಕೊರಗಜ್ಜನ ಸಾಕ್ಷಾತ್ಕಾರ ತುಂಬ ಸಮಯದಲ್ಲಿ, ತುಂಬ ಟೈಮ್ನಲ್ಲಿ ಆಯ್ತು. ಮಲ್ಟಿಪಲ್ ಟೈಮ್ಸ್ ಐ ಫೇಸ್ಡ್, ಐ ಎಕ್ಸ್ಪೀರಿಯನ್ಸ್ಡ್ ದ ಎಕ್ಸಿಸ್ಟೆನ್ಸ್ ಆಫ್ ದಟ್ ಕೊರಗಜ್ಜ. ಈವನ್ ನೀವು ಇವತ್ತೊಂದು ಎಕ್ಸ್ಪೀರಿಯನ್ಸ್ ಕೇಳಿ, ಹೌ ಹಿ ಫೆಲ್ಟ್ ವೆನ್ ಹಿ ವಾಸ್ ಪರ್ಫಾರ್ಮ್, ಬಿಕಾಸ್ ದ ಗುಳಿಗ ಆಲ್ಸೋ ವೆರಿ ಸ್ಟ್ರಾಂಗ್ ಡೈಟಿ. ಐ ಥಿಂಕ್ ಇನ್ ಮಲಯಾಳಂ ಇಟ್ಸ್ ವಾಟ್ ಇಸ್ ಕಾಲ್ಡ್ ತೆಯ್ಯಂ. ವಿ ಕಾಲ್ ದ ತೆಯ್ಯಂ ಓನ್ಲಿ ದ ಭೂತಕೋಲ, ಬಟ್ ದ ತೆಯ್ಯಂ ಪೀಪಲ್ ಟು ಸಪೋರ್ಟ್ ಅಸ್. ತೆಯ್ಯಂ ಅವರು ಯಾವತ್ತೂ ನಮಗೆ ತೊಂದರೆ ಕೊಡಲಿಲ್ಲ, ಬಟ್ ಇಲ್ಲಿಯೇ ನಮ್ಮ ದೈವ ಸ್ವಲ್ಪ ಅವರಿಗೇನೋ ಬಹುಶಃ ಏನೋ ತಪ್ಪು ಕಲ್ಪನೆ ಇರ್ಬೋದೇನೋ. ಆದ್ರಿಂದ